ಅಪ್ಪ ಮಗ ಇಬ್ಬರೇ ಸಿಕ್ಕಿದಾಗ ಯಾರೂ ಇಲ್ದೇ ಇದ್ದಾಗ ಜಾಸ್ತಿ ಮಾತಾಡೋ ವಿಚಾರ ಯಾವುದು? ಯೂಶ್ವಲಿ ಅವ್ರು ಸ್ವಲ್ಪ ಹೆಲ್ತ್ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಪ್ಲಸ್ ಇನ್ ಜನರಲ್ ಹಿಂಗೆ ಪರ್ಟಿಕ್ಯುಲರ್ ಆಗಿ ಏನು ಮಾತಾಡಲ್ಲ, ಜಸ್ಟ್ ಇನ್ ಜನರಲ್. ಸೊ ಮನೆಯ ಕಿರಿ ಮಗ ಅಂತ ಅಂದರೆ ಅಮ್ಮನಿಗೆ ಮುದ್ದು ಜಾಸ್ತಿ ಅಂತ, ನಿಮ್ಮ ಮನೆಯಲ್ಲೂ ಹಾಗೇನಾ? ಅನ್ಸುತ್ತಾ? ಮೇಡಮ್ ಉತ್ತರ ಕೊಡ್ಬೇಕು ಇದಕ್ಕೆ. ಮೇಡಮ್ ಏನು ಹೇಳ್ತೀರಾ? ಮುದ್ದಿನ ಮಗನೇ ಬರುತ್ತೆ ನಿಮಗೆ. ಓಕೆ. ಸೊ ಆ ಥರ ಅಮ್ಮನಿಗೆ ಸ್ವಲ್ಪ ಜಾಸ್ತಿ ನಾನೇ ಫೇವ್ರೇಟ್ ಅಂತ ಯಾವ ವಿಚಾರದಲ್ಲಿ ಯಾವಾಗಲಾದ್ರು ಒಂದು ಸನ್ನಿವೇಶದಲ್ಲಿ ಹೇಳ್ಬೋದಾ, ಯಾವ್ದಾದ್ರು ಟೈಮಲ್ಲಿ ನನಗೆ ಹಿಂಗೆ ಅನಿಸಿದೆ ಅಂತ? ಅದೇ ನಾವು ಚಿಕ್ಕವರಿದ್ದಾಗೆಲ್ಲ ಅವ್ರು ಸ್ವಲ್ಪ ನಾವು ಚೆನ್ನಾಗಿ ಓದಲಿ, ಸ್ಟಡೀಸಲ್ಲಿ ಯಾವಾಗಲೂ ಟಾಪಲ್ಲಿರಲಿ ಅಂತ ಅವರು ನಮಗೂ ಬೇಗ ಲೈಕ್ ಎಕ್ಸಾಮ್ಸ್ ಇದ್ದಾಗೆಲ್ಲ ನಮ್ಮ ಜೊತೆನೇ ಬೇಗ ಹೇಳ್ತಾಯಿದ್ರು, ಲೈಕ್ 5 o'clock 4 o'clock ಎಲ್ಲ ಬೆಳಗ್ಗೆ. ಸೊ ಎದ್ದು ನಮ್ಮ ಜೊತೆನೇ ಕೂತ್ಕೊಂಡು ಓದಿಸ್ತಾಯಿದ್ರು. ಪ್ಲಸ್ ಈಗಲೂ ನಾವು ಆಚೆ ಇದ್ದಾಗಲೂ ಎವ್ರಿ ಡೇ ಕಾಲ್ ಮಾಡಿ ಕೇಳ್ತಾರೆ ಏನು ನಡೀತಾ ಇದೆ ಹೇಗೆ ಅಂತ. ಅದೇ ಚಿಕ್ಕ ಸ್ಮಾಲ್ ಮ್ಯಾಟರ್ಸ್ ಅಷ್ಟೇ. ಸೊ ಅರ್ಪಿತಾ, ಮಾವನ ಅತ್ತೆನ ನಿಮಗೆ ಫೇವ್ರೆಟ್? ಹಾಗೇನಿಲ್ಲ, ಇಬ್ಬರು ಅಷ್ಟೇ. ಇಬ್ಬರು ಅಷ್ಟೇನಾ? ಜಾರ್ಕೋಬಾರ್ದು, ಯಾರು ಹೇಳಬೇಕು ಅಷ್ಟೇ ಇಬ್ಬರು. ಓಕೆ. ನೀವು ಅಡುಗೆ ಎಲ್ಲ ಮಾಡ್ತೀರಲ್ಲ, ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಅತ್ತೆ ಮೇಲೆ, ಮಾವನ ಮೇಲೆ? ಫಸ್ಟ್ ಎಕ್ಸ್ಪೆರಿಮೆಂಟ್ ಫಸ್ಟ್ ಭರತ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ಓಕೆ. ಯಾವ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ? ನಾನು ಮದುವೆ ಆದಮೇಲೆ ಕಲ್ತಿದ್ದು, ಅದು ನಮ್ಮ ಅತ್ತೆ ಕಲಿಸಿದ್ದು. ಅವರು ಬೆಸ್ಟ್ ಕುಕ್ಕು, ಅವ್ರಲಿಂದ ಕಲ್ತಿದ್ದು. ಸೊ ಇದೇ ಬೇಸಿಕ್ ನಮ್ಮ ಸ್ಟೈಲ್ ಏನಿದೆ, ನಾರ್ತ್ ಕರ್ನಾಟಕ ಸ್ಟೈಲು ಮಾಡ್ತೇನೆ. ಕುಕ್ ಮಾಡಿ ಇಷ್ಟ ಆಗೋವಂಥದ್ದು ಯಾವುದು ಸರ್ಗೆ? ತುಂಬ ಫೇವ್ರೇಟ್, ತುಂಬ ಖುಷಿಯಾಗಿ ಮಾಡಿಸ್ಕೊಂಡು ತಿನ್ನುವಂಥದ್ದು ಸರ್ ನಿಮ್ಮ ಹತ್ರ? ಅವ್ರು ಮಾಡಿಸ್ಕೊಂಡು ತಿನ್ನೋದು ಚುರುಮುರಿ ಒಗ್ಗರಣೆ. ಫೇವ್ರೇಟ್ ಸರ್ ಚುರುಮುರಿ ಒಗ್ಗರಣೆ? ಆಕೆ ಎಲ್ಲ ಮಾಡೋ ಅಡುಗೆನೆಲ್ಲ ನಾನು ಎಲ್ಲಿ ಬೇರೆ ಕಡೆ ಅಂಥ ಊಟನ ಮಾಡೋದಿಲ್ಲ. ಆಕೆ ಏನು ಮಾಡ್ತಾಳೆ ಅಂತ ಅಡುಗೆ, ಬೆಸ್ಟ್ ಅಡುಗೆ ಇನ್ನೂವರೆಗೆ ಎಲ್ಲೂ ನೋಡಿಲ್ಲ. ಹಿಂಗಾಗಿ ನಮಗೇನಂದ್ರೆ ಹೊರಗೆ ಹೋದ್ರೆ ಅಷ್ಟಕ್ಕಷ್ಟೇ. ಮನೆಯಲ್ಲಿ ಏನಂದ್ರೆ ಏನೇ ಮಾಡಲಿ, ಆಕೆ ಯಾವುದೇ ಮಾಡಲಿ, ಹೋಳ್ಗೆ ಮಾಡಲಿ, ರೊಟ್ಟಿ ಮಾಡಲಿ, ಪಲ್ಯ ಮಾಡಲಿ, ಏನು ಮಾಡಿದರೂ ಇವರೆಲ್ಲರಿಗಿಂತ ಹೆಚ್ಚು ನಾನು ಅದಕ್ಕೆ ಇಷ್ಟಪಡೋದು. ಇನ್ನೊಂದು ಹೇಳ್ತೀನಿ, ಆಕೆ ನಮ್ಮ ಮನೆಗೆ ಬಂದು ಅಡುಗೆ ಕಲ್ತದ್ದು. ಓಕೆ. ಅಮ್ಮನ ಹತ್ರ ಕಲ್ತು ಬಟ್ ನಮ್ಮ ಮನೆಗೆ ಬಂದು ಅವ್ರ ಮನೆಯಾಗೇನು ಅಡುಗೆ ಅದು ಕಲ್ತಿಲ್ಲ. ಆಕೆ ಸುಮ್ಮನೆ ಟಾವೆಲ್ ಹಾಕ್ಕೊಂಡು ಪೇಪರ್ ಹೋಗೋದು ಕೊಡ್ತಿದ್ದು. ಬೆಳಗ್ಗೆ ಹೋದಾಗ ಊಟ ಮಾಡ್ತೀವಿ, ಕಾಲೇಜ್ ಸ್ಕೂಲಿಗೆ ಹೋಗಿದ್ದು. ಬಟ್ ನಮ್ಮ ಮನೆಯಲ್ಲೇ ಆಟೋಮೆಟಿಕಲಿ ಅಡುಗೆ ಕಲ್ತಾಕಿ. ಓಕೆ. ಇಷ್ಟು ರುಚಿಯಾಗಿ ಅಡುಗೆನೂ ಮಾಡ್ಕೊಡ್ತಾರೆ ಮೇಡಮು, ಎಲ್ಲ ಮಾಡ್ತಾರೆ. ಆದರೂ ಕೂಡ ಇರುತ್ತಲ್ಲ ಮೇಡಮ್ ಕೆಲವೊಂದು ಸಿಟ್ಟುಗಳೆಲ್ಲ. ಯಾವ ವಿಚಾರಕ್ಕೆ ಸರ್ ತುಂಬ ಬೇಗ ಸಿಟ್ಟು ಮಾಡ್ಕೋತಾರೆ? ಸ್ವಲ್ಪ ಕ್ಲೀನ್ಲಿನೆಸ್ ಬಗ್ಗೆ ಭಾಳ ಅವರಿಗೆ. ಸ್ವಲ್ಪ ಅಲ್ಲಿ ಅದು ಇದು ಇಟ್ಟರೆ ಚೆಲ್ಲಿದ್ರೆ ಸ್ವಲ್ಪ ಸಿಟ್ಟು ಮಾಡ್ತಾರೆ. ಮನೆ ಅನ್ನೋದು ಇದನ್ನು ತಿಪ್ಪಿ ಗುಂಡಿ ಮಾಡಿ ನೋಡಿ ಕ್ಲೀನ್ ಇಟ್ಟಿಲ್ಲ ಅಂತ ಬೈತಿರ್ತಾರೆ ಅಷ್ಟೇ. ಬಟ್ ಎಲ್ಲದ್ರಾಗೂ ಕ್ಲೀನ್ಲಿನೆಸ್ ಬೇಕು ಅವರಿಗೆ.